ಈ ಒಂದು ಸಂಸ್ಥೆ ಅವತ್ತಿಗೆ ಸುಮಾರು 11 ಶಾಖೆಗಳು, ಅದು ಹುಡುಗುತ್ತಾಗಿರ್ಬೋದು, ವಿವಿಧ ಗ್ರಾಮಗಳಲ್ಲಿ, ಅದು ನಮ್ಮ ಹುಣಗುಂದು, ಬೇವನಮಟ್ಟಿ, ಇದ್ದಲಿಗಿ, ಇಲ್ಕಲ್, ನಾಗೂರ್ ಹಾಗೂ ಹುಣಗುಂದು ಬಜಾರ ಶಾಖೆ, ಕೂಡಲ ಸಂಗಮ, ಈ ಎಲ್ಲ ಶಾಖೆಗಳನ್ನು ಕಂದಗಲಾಗಿರ್ಬೋದು, ಕರಡಿ ಆಗಿರ್ಬೋದು, ಇದರ ನಗರದಲ್ಲೇ ಇತ್ತು. ಬಹುತೇಕ ಇದಕ್ಕೊಂದು ಹೊಸ ಕಳೆಯನ್ನು, ಹೊಸ ತಿರುವನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಯಾಕಂದರೆ ಭಾಳಷ್ಟು ಜನಕ್ಕೆ ಈ SRK ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಆಗಿದ್ದೇ ಗೊತ್ತಿರಲಿಲ್ಲ. ಬಹುತೇಕ ಇದು ಗೌರಿ ಶಂಕರಿಂದ ಪ್ರಾರಂಭ ಆಗಿದೆ. ತದನಂತರ ಇವತ್ತು ಕಳೆದ 3 ವರ್ಷಗಳಿಂದ ಇವತ್ತೇನು ಇದು SRK ಸೌಹಾರ್ದ ಪತ್ತಿನ ಸಹಕಾರಿಯಾಗಿ ಮಾರ್ಪಡಿ ಆಗಿದ್ದೇ ಇವತ್ತು ಸುಮಾರು 4 ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನು ತೆಗೆಯೋದಕ್ಕೆ ಈಗಾಗಲೇ ಅನುಮತಿಸಿದೆ. ಆ 4 ಜಿಲ್ಲೆಯಲ್ಲಿ ಇವತ್ತು ತೆಗೆಯೋದ್ರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀವಿ. ಬಾದಾಮಿ ಇರ್ಬೋದು, ಗುಳೇಗುಡಿ ಇರ್ಬೋದು, ಅಮೀನ್ಗಡ ಇರ್ಬೋದು, ಮತ್ತು ಮುಧೋಳ ಮತ್ತು ಕುಷ್ಟಗಿ. ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಹೊಸದಾಗಿ ಶಾಖೆಯನ್ನು ನಾವು ಪ್ರಾರಂಭಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಇವತ್ತು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಕೇವಲ 4-5 ಕೋಟಿ ಒಂದು ದುಡಿಯುವ ಬಂಡವಾಳವನ್ನು ಹೊಂದಿದ್ದಂಥದ್ದು ಇವತ್ತು ಸುಮಾರು 19 ಕೋಟಿ ಮಿಗಿಲಿಗೂ ಇವತ್ತು ಈ ಸಂಸ್ಥೆ ಇವತ್ತು ದುಡಿಯಾದ ಬಂಡವಾಳವನ್ನು ಹೊಂದಿದೆ ಅಂತ ನಾನೇ ಇದರ ಅಧ್ಯಕ್ಷರನ್ನು ವಹಿಸಬೇಕು, ಇದರ ಹೆಸರು SRKನೇ ಆಗಬೇಕು ಅಂತೇಳಿ ಅವರೆಲ್ಲರ ಒಂದು ಇಚ್ಛೆಯ ಒತ್ತಾಸೆಯ ಮೇಲೆ ಇವತ್ತು ನಾನು ಕೂಡ ಅಧ್ಯಕ್ಷನಾಗಿದ್ದೀನಿ. ಇದನ್ನ ನಮ್ಮ ತಂದೆಯವರು ಲಿಂಗೈಕ್ಯ SR ಕಾಶ್ಯಪ್ರವರ ಹೆಸರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದು. ಇವತ್ತು ಸಾರ್ವಜನಿಕ ರಂಗ ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಯಾರು ಇವತ್ತು ತೊಂದರೆಯಲ್ಲಿದ್ದಾರೆ ಅಂಥವರಿಗೆ ನೆರವು ಆಗಬೇಕು ಅನ್ನೋದು ಒಂದು ಗುರಿಯನ್ನು ಇಟ್ಕೊಂಡು ನಾನು ಕೂಡ ಇವತ್ತು ಅಧ್ಯಕ್ಷನಾಗಿದ್ದೀನಿ ಅನ್ನೋ ಮಾತನ್ನ ಬಹಳ ಇವತ್ತು ನಾವು ಗಂಭೀರವಾಗಿ ಹೇಳ್ಕೊಳ್ತೇನೆ. ಬಹಳಷ್ಟು ಇವತ್ತು ಜನರು ವಿಶ್ವಾಸ ಮಾಡಬೇಕಾಗುತ್ತೆ. ಒಂದು ಸಂಸ್ಥೆಯನ್ನು ನಡೆಸೋದು ಸರಳ ಅಲ್ಲ. ಅದು ಆರ್ಥಿಕ ಸಂಸ್ಥೆ ಅಂದ್ರೆ ಬಹಳ ಒಂದು ಮುಳ್ಳಿನ ಮೇಲೆ ನಡೆದಂಗೆ. ಆ ಒಂದು ವಿಚಾರದಲ್ಲಿ ನಾವು ನೀವು ಗ್ಯಾರಂಟಿ ಕೊಡ್ತೇವೆ. ಈ ಸಂಸ್ಥೆ ಯಾವುದೇ ನೀವು ಠೇವಣಿ ಇರಲಿ, ನೀವು ಏನೇ ವ್ಯವಹಾರ ಮಾಡೋದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋದು ಮಾತನ್ನು ಕೂಡ ನಾವು ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ತಾವು ಧಾರಾಳವಾಗಿ ತಮ್ಮ ವ್ಯವಹಾರ ವಹಿವಾಟುಗಳನ್ನ, ಠೇವಣಿಯನ್ನ ನಮ್ಮ ಇರುಕಲ್ನಲ್ಲಿ, ಯಾಕಂದ್ರೆ ದೊಡ್ಡ ಊರು, ಬಹಳ ದೊಡ್ಡದಾದಂಥ ಊರು, ಅನೇಕ ಬ್ಯಾಂಕ್ಗಳು ಬೇರೆ ತಾಲೂಕಿಂದ ಬರ್ತಾವೆ. ಆದ್ರೆ ನಮ್ಮ ತಾಲೂಕಿನಲ್ಲಿ ಇರುವಂತ ಬ್ಯಾಂಕ್ ಇದು ನಿಮ್ಮದೇ ಸಂಸ್ಥೆ. SR ಕಾಶ್ಯಪ್ನವರು ಜನರ ಪರವಾಗಿ, ಜನರಿಗೋಸ್ಕರ, ಜನರಿಗಾಗಿ ಇದ್ದಂಥವರು. ಆ ಸಂಸ್ಥೆಗೆ ಒಂದು ಅಧ್ಯಕ್ಷನಾಗಿ ನಾನು ಕೂಡ ಸದಾಕಾಲ ನಿಮ್ಮ ಜೊತೆಗೆ ಇರುವಂತ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ತಾವೆಲ್ಲ ಒಂದು ವಿಶ್ವಾಸ ಮಾಡಿ ಈ ಸಂಸ್ಥೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ತಾವೆಲ್ಲ ಇವತ್ತು ಚಿಂತನೆಯನ್ನ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಈ ಸಂಸ್ಥೆ ಇವತ್ತೇನು ಹೊಸದಾಗಿ ಪ್ರಾರಂಭ ಇವತ್ತು ಇಲ್ಲಿ ನಾವು ಉದ್ಘಾಟನೆಗೊಳಿಸಿದ್ವಿ. ನಮ್ಮ ಕಂಪನಿ ಸಂಗಣ್ಣವರ ಒಂದು ಈ ಒಂದು ಕಟ್ಟಡದಲ್ಲಿ ಬಹುತೇಕ ಇಲ್ಲಿ ನಾವು ಇನ್ನೂ ಸಲಹಾ ಸಮಿತಿಗಳನ್ನು ಮಾಡಿಲ್ಲ. ಬಹುತೇಕ ನಮ್ಮ ವೇದಿಕೆ ಮೇಲಿರುವಂತಹ ಅನೇಕ ಹಿರಿಯರು, ಬಹಳಷ್ಟು ಜನ ಅವ್ರದೇ ಆದ ಅನುಭವದ ಬಗ್ಗೆ ಹೇಳಿದ್ರು. ನಮ್ಮ ಶರಣಪ್ಪನ ಅಂದಳವರು 60 ವರ್ಷ ಕಾಲ ಅವರು ಏನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅವರು ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದಂಥವ್ರು. ಇಂಥ ಅನುಭವಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೆಲ್ಲ ಒಳಗೊಂಡಂತೆ ಅನೇಕ ಹಿರಿಯ ಕ್ಷೇತ್ರ ಅಂದ್ರೆ ಹಾಗೆ ಸಹಕಾರ ಇದ್ದಾರೆ. ಸರ್ಕಾರ ಬೇರೆ, ಸಹಕಾರ ಬೇರೆ, ಸಹಕಾರ ಬೇರೆ, ಸರ್ಕಾರ ಬೇರೆ. ಆ ನಿಟ್ಟಿನಲ್ಲಿ ಸಹಕಾರ, ನಮ್ಮ ಸರ್ಕಾರ ನಿಮಗಿರಲಿ, ನಿಮ್ಮ ಸರ್ಕಾರ ನಮಗಿರಲಿ ಅನ್ನೋ ರೀತಿಯಲ್ಲಿ ಇವತ್ತು ಈ ಸಂಸ್ಥೆಯನ್ನು ನಾವು ಇವತ್ತು ಹುಟ್ಟಾಕಿದ್ದೇವೆ. ಬಹುತೇಕ ಈಗಾಗಲೇ 19 ಕೋಟಿ ರೂಪಾಯಿ ಇವತ್ತೇನು ಒಂದು ದುಡಿಯುವ ಬಂಡವಾಳ ನಮ್ಮಲ್ಲಿ ಇವತ್ತು ಇದೆ. ಬಹುತೇಕ ಇಳಕಲ್ ಶಾಖೆ ಸ್ವಲ್ಪ ಮಂಕ
ಗತಿಯಲ್ಲಿ ನಡೀತಾ ಇದೆ. ಬಹುತೇಕ ಇಲ್ಲಿರುವಂತಹ ಅನೇಕ ವ್ಯವಹಾರಸ್ಥರಿದ್ದಾರೆ. ಇವತ್ತು ನೇಕಾರನ್ನು ಒಳಗೊಂಡು ಇವತ್ತು ಅನೇಕ ಗ್ರಾನೈಟ್ ಉದ್ದಿಮೆದಾರರಿರ್ಬೋದು, ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದಂತಹ ಇವತ್ತೇನು ಗಣ್ಯಮಾನ್ಯರುತ್ತಾಗಿದ್ದೀರಿ. ತಮ್ಮ ವ್ಯವಹಾರ ವಹಿವಾಟುಗಳನ್ನು, ಯಾವುದೇ ಬ್ಯಾಂಕಿನ ವಹಿವಾಟುಗಳನ್ನು ಈ ನಮ್ಮ SRK ಪ್ರದೇಶ, SRK ಸೌಹಾರ್ದ ಬ್ಯಾಂಕ್ನಿಂದ, SRK ಬ್ಯಾಂಕ್ನಿಂದ ನೀವು ಮಾಡಿದರೆ ನಿಮಗೆ ಆನ್ಲೈನ್ ಮುಖಾಂತರ ಕೂಡ ಬಹುತೇಕ ನಮ್ಮ ಎಲ್ಲ ಏನು ಸೌಕರ್ಯಗಳನ್ನು ಒಳಗೊಂಡಂತ ಬ್ಯಾಂಕ್ ಬಹುತೇಕ ಆನ್ಲೈನ್ ಇಲ್ಲ, ಇನ್ನೊಂದಿಲ್ಲ, ATM ಇಲ್ಲ, ಈ ರೀತಿ ಕೆಲವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಶೀಘ್ರದಲ್ಲೇ ನಾವು ಇನ್ನೂ 5 ಬ್ರಾಂಚ್ಗಳನ್ನ ಬೇರೆ ಬೇರೆ ತಾಲೂಕಿನಲ್ಲಿ ತೆಗೆದ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡೋದಕ್ಕೆ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಸಂಸ್ಥೆ ಖಂಡಿತವಾಗಿ ಕೆಲಸ. ಅದರ ಜೊತೆಗೆ ನಮ್ಮ SRK ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಕೂಡ ಇಡೀ ರಾಜ್ಯಾದ್ಯಂತ ನಾವು ಈ ಸಂಸ್ಥೆಗಳನ್ನ ಬ್ರಾಂಚ್ಗಳನ್ನ ತೆಗೆಯೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನಾವು ನಡೀತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳಿ ಈ ಒಂದು ಸಂಸ್ಥೆಗೆ ನಮ್ಮ ಏನು ಆಡಳಿತ ಮಂಡಳಿ